ಎಲ್ಲ ಜಳಕಾತ್ರಿ ನಾವು ರೆಡಿ ಆಗೀನಿ. ಇವರು ಬರಾಕತ್ತಾರ ಮ್ಯಾಗ ಐತಿ ಕ್ಯಾಶ್. ಈಗ ಗುಡಿ ಹೋಗ್ತು ವಾಪಸ್ ಅದ ಗುಡಿಗೆ ಆಗಾಳ ಹೋಗಿದ್ದಿಲ್ಲ ಅಲ್ಲಿ ಬರ್ರಿ ಹೋಗೋದು. ಅದಕ್ಕಿಂತ ಮುಂಚೆ ಕಲ್ಲೊಂದು ಕಾಣತ್ತಲ್ಲ ಅಲ್ಲಿ ಹೋಗಿ ಸದ್ದ ಅಲ್ಲಿ ಇವ್ರು ಒಟ್ಟರು ಅರಿವಾಪಂದಾಗಿಂದ ಅಲ್ಲಿ ಹೋಗಿ ಕ್ಯಾಶ್ ಗುಡಿ ಕಡೆ ಹೋಗ್ತಾರೆ. ನಡ್ಕೊತ ಹೊಂಟವ್ರಿ ಈಗ. ಅಲ್ಲಿ ತೋರಿಸಿದ್ನೆಲ್ಲ ಗುಡಿ ಅಲ್ಲಿ ಹೋಗೋಣ ಈಗ. ಅಂದ್ರೆ ಇತಿಹಾಸ ಹೇಳುತ್ತಂದ್ರೆ ಅಲ್ಲಿ ಕುರಿಗಳ ದೇವರ ಕಲ್ಲು ಮಾಡ್ಯಾನ ಅಂತೇಳಿ ಹೇಳ್ತಾರೆ. ನಮಗದು ಕಣ್ಣಾರೆ ಕಂಡಿದ್ದಲ್ಲ, ಬಟ್ ಹೇಳ್ಯಾರ ಭಾಳ ಜನ ಕೇಳೇವಿ. ಹಂಗಾಗಿ ನಾವು ನಂಬೇವಿ. ನಿಮಗೂ ತೋರಿಸ್ತೀನಿ ಬರೋದು. ಇಲ್ಲಿ ಹೋಗ ಜಾಗ ಇಲ್ಲನ ಇಲ್ಲ ಜಾಗ ಅವ್ರು ಹೊಳಿದಾರ ಒಂದು ಹೋಗ್ಬೇಕು. ಇಲ್ಲಿ ಕಲ್ಲಿ ರೋಡ್ ಇಲ್ಲ, ರೋಡ್ ಹಿಡಿದು ಹೋಗ್ಬೇಕು. ಟೈಮ್ ಸರ್ ಏನು ರೀ ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಬರ್ತಕ್ಕಂಥ ದೇವಸ್ಥಾನ ಮಾಯಮ್ಮಗ. ಇಲ್ಲಿ ಜನ ಕೆಲವರು ಮಾಯಕ್ಕ ದೇವಿ ಅಂತ ಕರೀತಾರೆ. ನಾವೆಲ್ಲರೂ ಭಕ್ತಿಯಿಂದ ಮಾಯಮ್ಮ ದೇವಿ ಅಂತ ಕರಿತೀವಿ. ನಾವು ಕರ್ನಾಟಕ ರಾಜ್ಯದವರಾಗಿದ್ರು ನಮ್ಮ ಇದು ಕರ್ನಾಟಕನ ಬರುತ್ತೆ, ಮಹಾರಾಷ್ಟ್ರ ಗಡಿಭಾಗದ ಬರ್ತೈತಿ. ಬಟ್ ಕರ್ನಾಟಕದಲ್ಲಿ ನಮ್ಮ ಮಾಯಮ್ಮ ದೇವಿ ಅದಾಳ ಅನ್ನೋದೊಂದು ನಂಬಿಕೆ ಮೇಲೆ ನಾವೆಲ್ಲರೂ ಇಲ್ಲಿ ಮಟ್ಟ ಬರ್ತೀವಿ. ಕನ್ಫರ್ಮ್ ಕೇಳಾಕತ್ತಿಲ್ಲ ಅಂದ್ರೆ ನಾವು ಶಾಲೆರಲ್ಲ, ನಮ್ಗೆ ಗೊತ್ತಿಲ್ಲ ಕನ್ಫರ್ಮ್. ಇದು ಯಾವ್ದು ಹಲವಾರು ಪವಾಡಗಳು ಆಗ್ಯಾವು. ಆ ಪವಾಡದಲ್ಲಿ ಇಲ್ಲಿ ಕುರಿಗಳು ಕಲ್ಲು ಆಗ್ಯಾವು ಅನ್ನೋದನ್ನು ಕೇಳಿದ್ದೀವಿ. ಮತ್ತು ನಮ್ಮ ತಮ್ಮ ಶಿವು ಇಲ್ಲಿ ಐತಿ ತೋರಿಸ್ತೀನಿ ಬರ್ರಿ ಅಂತ ಕರ್ಕೊಂಬರತ್ತಾನ. ನೋಡೋನು ನಮ್ಮ ಜೊತೆ ನಾವು ನೋಡ್ತೀವಿ, ನಮ್ಮ ಜೊತೆ ನೀವು ನೋಡ್ರಿ ನಿಮಗೂ ತೋರಿಸ್ತೀವಿ. ಪುರ್ಸೊತ್ತು ಈ ಥರ ನೀವು ಬರ್ರಿ, ದರ್ಶನ ತಗೋರಿ. ಇಲ್ಲಂದ್ರೆ ನಾವು ಇಲ್ಲಿ ಬಂದಿಂದ ಆಲ್ಮೋಸ್ಟ್ ಒಂದಿಟ್ಟು ಉದ್ಧಾರ ಆಗ್ಯಾವ ಅಂತೇಳಿ ಅನಿಸುತ್ತೆ. ಯಾಕಂದ್ರೆ ಆಗ್ಯಾವ ನಾವು ಹೇಳ್ಬೇಕಾದ್ರೆ ಇಲ್ಲಿ ಬಂದಿಂದ ಒಂದಿಟ್ಟು ಉದ್ಧಾರ ಆಗ್ಯಾವಿ. ಎಲ್ಲ ಜೀವನೂ ಚಲೋ ಹಿಡ್ದತಿ. ನಮ್ಮಲ್ಲೂ ಹಲವಾರು ಬದಲಾವಣೆಗಳಾಗ್ಯಾವ. ಇಲ್ಲಿ ಬಂದಿಂದ ಅಂಕರ್ ಉದ್ಧಾರ ಆಗ್ಯಾವಿ. ಅದಂತೂ ನಮ್ಮ ರೀತಿ ಇದು ಗಳಿಸಕ್ಕೆ ಭಾಳ ಅನುಕೂಲ ಆಗೈತಿ. ಮಾಯಮ್ಮ ತಾಯಿ ಆಶೀರ್ವಾದ ಭಾಳ ಅಗಾಧವಾಗೈತಿ ನಮಗೆ. ನೀವು ಬರ್ರಿ, ದೇವಿ ದರ್ಶನ ತಗೋರಿ, ನಿಮ್ಮ ಜೀವನನೂ ಒಳ್ಳೇದಾಗ್ತದೆ. ನೋಡಲ್ಲಿ ಗಾಂಜಾಳ ಎಷ್ಟೆಷ್ಟು ಹತ್ರ ನಾವು ಗಾಂಜಾಳ ಜ್ವಾಳ ಸಾರಿ ಜ್ವಾಳ ರೀ ಗಾಂಜಾಳದ ಜ್ವಾಳವು ಇಲ್ಲೇ ಐತಿ ನೋಡ್ರಿ. ಅಗಳ ಪ್ಲೇಸ್ ಅದ. ಅಲ್ಲಿ ಕಾಣ್ತಾರ ನೋಡ್ರಿ, ನಾವು ಮುನ್ನಾಗಿ ಈಶಾಡಕತ್ತಾರ. ಇನ್ನು ಈಗ ಇಲ್ಲೇ ಐತಿ ನೋಡ್ರಿ ಅದು ಅಗಳ ಪ್ಲೇಸ್. ಅಂದ್ರೆ ಅವೇನು ಕಲ್ಲು ರೂಪದಾಗ ಕಾಣಕತ್ತಾವಲ್ರಿ, ಅವಕ್ಕೆ ಕುರಿ ಅಂತಾರ. ಅಂದ್ರೆ ಆಗಿನ ಕಾಲದಾಗೇನೋ ಯಾರೋ ಹೆಸರು ನನಗೆ ಗೊತ್ತಿಲ್ಲ. ಅಷ್ಟೊಂದು ನಾನು ಇತಿಹಾಸ ಕಲ್ತಾವಲ್ಲ ಹೇಳ್ತಾರ. ಇವೇನು ಕುರಿ ಅಂತೇಳಿ ಅಂದ್ರೆ ಹಾಲು ಕೇಳಕ್ಕೆ ಬಂದಾಗ ಹಾಲು ಕೊಡಲಿಲ್ಲ ಅಂತೇಳಿ ದೇವ್ರಿನ ಕುರಿ ಇಬ್ಬರನ್ನ ಕಲ್ಲು ಮಾಡಿದಂತ. ಇಲ್ಲದ ನೋಡ್ರಲ್ಲ ಕುರಿ ಬೈ ಬಿಟ್ಟಲ್ಲ. ಮಾಯಮ್ಮ ದೇವಿ ಹೌದಲ್ಲ, ಹೌದು ಮಾಯಮ್ಮ ದೇವಿ ಹಾಲು ಬೇಕು ಅಂತ ಕೇಳಕ್ಕೆ ಬರ್ತಾರ. ಅವಾಗ ಈ ಕುರಿಗಾರ ಹಾಲು ಕೊಡಂಗಿಲ್ಲ. ಕಲ್ಲು ಅಲ್ಲ ಬೈ, ಕಲ್ಲು ಹೆಂಗಂತೀನಿ ಇದಕ್ಕೆ ನೋಡೋದೆ ಕಲ್ಲಾಗಿ ಪರಿವರ್ತನೆ ಐತಿ ಅಂತ ಹೇಳ್ತಾರಲ್ಲ. ಬಟ್ ನಾವು ಜನರಲ್ ಕಲ್ಲು ನೋಡ್ತೀವಿ, ಆ ಕಾಲ ಥರ ಇಲ್ಲ, ಆ ಥರ ಕಲ್ಲಿಲ್ಲ. ಏನೋ ಒಂಥರ ವೆರೈಟಿ ಐತ್ರಿ ಅದು. ಯಾರ ಚಿಂಚರಿಗೆ ಬಂದ್ರೆ ಇಲ್ಲಿ ಹೊಳಿಗೆ ಬಂದ್ರಪ್ಪ ಅಂತಂದ್ರೆ ಇದು ಕಾಣತ್ತೆ ನೋಡ್ರಿ ಹೊಳಿ ನಿಮ್ಗೆ. ಆ ಹೊಳಿ ಬಲಿನ ಇದು ಇರೋದು ಗುಡಿ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರಂದ್ರೆ ಇದು ಐತಿ. ನಿಮ್ಗೆ ಇಲ್ಲಿ ನೀರಿಲ್ಲಾರ ಹಿಂಗೆ ಬರ್ಬೋದು. ಇಲ್ಲಿ ಬರೋಕ್ಕೆ ಸಾಧ್ಯ ಅದ ಬರ್ರಿ, ಅಥವಾ ಬರೋಕ್ಕಾಗಲಿಪ್ಪ ಅಂತಂದ್ರೆ ಇಲ್ಲಿ ಕಾಣತ್ತೆ ನೋಡ್ರಿ ರೋಡು. ಇಲ್ಲಿಂದ ಬರ್ರಿ, ಇಲ್ಲಿಂದ ಬಂದು ಇಲ್ಲಿಯೂ ಕ್ಯಾಶ್ ಹೋಗ್ರಿ. ಕಾಣುತ್ತಿಲ್ಲ ಅಲ್ಲಿ ಹುಡುಗ ಕೂತಾನ ಸಿದ್ದು. ನಿಮ್ಮೂರಿದ ನಿಮ್ಮ ಮನೆ ಎಲ್ಲಿತ್ತು? ಇದ್ರ ಬಗ್ಗೆ ಏನಾರ ಗೊತ್ತಾ ನನಗಿಲ್ಲ. ಮಾಯಮ್ಮ ಹಾಲು ಬೆಳೆದ್ರೆ ಬೆಟ್ಟಿಗೆ ಆ ಕುರುಬು ಕೋಟ ಅಂತಲೇ ನಿಮ್ಮ ಕುರಿ ಎಲ್ಲ ಕಲ್ಲಾಗಿಲ್ಲ ಅಂತ ಬಂಡಾರ ಬಂದಂತಲೇ ಇವು ಕಲ್ಲಾಗತ್ತವ. ಅಂದ್ರೆ ಮಾಯ ಬಂದ ಕ್ಯಾಶ್ ಹಾಲು ಕೇಳಿದಕ್ಕೆ ಆ ಕುರಿಗಾರ ಹಾಲು ಕೊಡಾರಕ್ಕೆ ಆಕಿ ಶಾಪ ಹಾಕ್ಯಾಳಂಗೆ. ನಾ ಇದ್ನಲ್ಲ ಹಂಗಾಗೈತೆ. ಆ ಹುಡುಗ ಹೇಳಿದ ಕೇಳಿದಲ್ರಿ, ಹಂಗಾಗೈತಿದ್ದು. ಅಷ್ಟೊಂದು ನಮಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹಂಗಾಗಿ ನಾವು
ಅಷ್ಟೊಂದು ಮಾತಾಡಕ್ಕೆ ಹೋದ್ರೆ ಕರ್ಕೊಂಡು ಮಾತಾಡಕ್ಕೆ ಹೋಗಿ ಹಾಡು ಹಾಕವ. ನಿಮ್ಗೇನು ಅಷ್ಟೊಂದು ಮಾಹಿತಿ ಬೇಕಪ್ಪ ಅಂತಂದ್ರೆ ಯೂಟ್ಯೂಬ್ ಸರ್ಚ್ ಮಾಡಿ, ಗೂಗಲ್ ಒಳಗೆ ಸರ್ಚ್ ಮಾಡಿರಿ. ಇತ್ತೀಚಿಗೆ ಅಂಕಾರ ಎಲ್ಲ ಯೂಟ್ಯೂಬ್ದಾಗ ಗೂಗಲ್ ಒಳಗೆ ಬರತ್ತಾವ, ಸರ್ಚ್ ಮಾಡಿರಿ. ಬರ್ರಿ ಒಮ್ಮೆ ವಿಸಿಟ್ ಮಾಡಿರಿ ಚಿಂಚಿಗೆ ಮಾಯವಾಗ. ಹಂಗೆ ಈಗ ಗುಡಿ ಕಡೆ ಹೋಗೋಣ. ಮಾಡ್ತಿರ್ತೀವಿ ನಾವು ಲಾಗ್ ಹಾಕ್ತೀನಿ ಬಾಯ್. ಉಪ್ಪೇದು ಪಿ ಮಾಡಕ್ಕೆ ನಂಬರ್ ಅಂಬ ನಾವು ಒಮ್ಮೆ ನೀರು ಈ ರೋಡಿನ ಮಟ್ಟ ಬಂದಿರ್ತೈತೆ ರೀ. ಇಲ್ಲ ಈ ರೋಡ್ ಮಟ್ಟ ನೀರು ಬರ್ತದೆ. ಇವತ್ತ ಅಲ್ಲೇ ಹಿಂದಕ್ಕೆ ಐತೆ ನೀರು ಒಂದು ಸ್ವಲ್ಪ. ಅಂದ್ರೆ ಯಾವಾಗ ಒಂದ್ಸತಿ ಬಂದಾಗ ಇಲ್ಲಿತ್ತು, ಅಂದ್ರೆ ಇಲ್ಲೇ ಕುಂತು ಜಳಕ ಮಾಡಿದ್ದೇವೆ ನಾವು. ಈಗ ನೀರು ಬಂದಂಗಿಲ್ಲ, ಹೀಗಾಗಿ ಅಲ್ಲೇ ಐತಿನ ನೀರು ಎಲ್ಲ ನೀರಿನ ಮಟ್ಟ ಬರ್ತದೆ. ಗುಡಿ ಸನೆ ಬಂದೇವಿ. ಅಲ್ಲೇನ ಗೋಪುರ ಕಾಣತ್ತಲ್ಲ, ಅದ ಪ್ಯಾನ ತೆಗೆದ ನಮ್ಮ ವಾಚಿತ್ತು ಅಂತ ತಗೊಳ್ಳ. ಈಗ ಗುಡಿ ಹತ್ರ ಬಂದೇವ್ರಿ. ಇಲ್ಲೇ ಐತಿ ಗುಡಿ. ಒಳಗಂತ ನಡ್ಕೋತ ಬಂದೇವಿ. ಇಲ್ಲಿ ಒಳಗೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ್ರೆ ಗುಡಿ ಬರ್ತದೆ. ಆಗ ಅಲ್ಲಿ ಕಾಣತ್ ನೋಡ್ರಿ ಗುಡಿ. ಒಟ್ಟ ಒಳಗಡೆ ತೋರ್ಸಂಗಿಲ್ರಿ, ರೂಲ್ಸ್ ಐತಿ ಗೌರ್ಮೆಂಟ್ ಇತ್ರನ. ದಯವಿಟ್ಟು ಕ್ಷಮೆ ಇರಲಿ. ಒಳಗೆ ಬಂದೇವ್ರಿ. ಒಳಗೆ ತೋರ್ಸಂಗಿಲ್ಲ, ಯಾಕಂದ್ರೆ ರೂಲ್ಸ್ ಎಲ್ಲ ಬಂದೈತಿ. ಹಾಗಾಗಿ ಒಳಗೆ ದರ್ಶನ ತೊಗೊಂಡ್ಬರ್ತೀವಿ. ಈಗ ತನ ದರ್ಶನ ಮುಗಿಸ್ಕೊಂಡೇವ್ರಿ. ಒಳಗೆ ವಿಡಿಯೋ ಮಾಡೋಂಗಿಲ್ಲ ಅಂತ ತಗೊಂಡಿದ್ದೀನಿ. ವಿಡಿಯೋ ಮಾಡೋಂಗಿಲ್ಲ, ದರ್ಶನ ಥರ ಮುಗಿತ. ಈಗ ಸೀದಾಲು ಮನೆ ಐತಿ, ಆ ಮನೆ ಹೋಗ್ತೀವಿ. ಮನೆ ಹೋಗಿ ಕ್ಯಾಶ್ ಸೀದಾ ನಮ್ಮ 3 ಕಡೆ ಪಯಣ. ಇನ್ನೊಂದು 3 ಕೋಡ್ ಮಠ ಒಂದು ನೋಡ್ಬೇಕು ಅಂತ ಹೇಳ್ಯಾರ. ಏನು ಮಾಡ್ತಾರೆ ಗೊತ್ತಿಲ್ಲ, ನೋಡಿದ್ರೆ ಅದನ್ನೊಂದು ತೋರಿಸ್ತೀನಿ ಪಕ್ಕ. ಬರೀ ಮುಂದೆ ಓಡಾಡ್ತೀವಿ. ಇಲ್ಲೊಂದು ಹಿಂದೂಸ್ತಾನ್ ಗಾಡಿ ಐತಿ. ಮೊದ್ಲಿನ ಗಾಡಿ ಇವೆಲ್ಲ ಈಗೂ ಅಲ್ಲ. ಮೊದಲು ನೋಡ್ಕೊಂಡು ನಿಂತಿದ್ದೇವೆ. ಈಗ ಲಾಗ್ ಎಂಡ್ ಮಾಡ್ತೀನಿ ರೀ ಇಲ್ಲಿಗೆ. ಎಲ್ಲರಿಗೂ ನಮಸ್ಕಾರ ರೀ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿರಿ ಅಂತ ಎಲ್ಲರಿಗೂ ಬಾಯ್, ನಮಸ್ಕಾರ.